ರೋಣ ಪಟ್ಟಣದ ಜನರ ದಶಕಗಳ ಹೋರಾಟಕ್ಕೆ ಮತ್ತು ನಮ್ಮ ಮಾಧ್ಯಮದ ನಿರಂತರ ಧ್ವನಿಗೆ ಕೊನೆಗೂ ದೊಡ್ಡ ಜಯ ಸಿಕ್ಕಿದೆ. ಸುಮಾರು 13 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳು ಇಲ್ಲದೆ ನಲುಗ್ತಾ ಇದ್ದ ರೋಣದ 23ನೇ ವಾರ್ಡ್ ಸಾಹಿನಗರದ ನಿವಾಸಿಗಳ ಬಾಳಲ್ಲಿ ಈಗ ಹೊಸ ಆಶಾಕಿರಣ ಮೂಡಿದೆ. ಈ ಹಿಂದೆ ನಮ್ಮ ವಾಹಿನಿ ಬಿತ್ತರಿಸಿದ ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಶಾಸಕರು ಈಗ ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದು, ವಾರ್ಡಿನ ನಿವಾಸಿಗಳು ಶಾಸಕರನ್ನ ಸನ್ಮಾನಿಸಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಹೌದು ವೀಕ್ಷಕರೇ, ಇದು ರೋಣ ಶಾಸಕ ಜಿಎಸ್ ಪಾಟೀಲರ ತವರೂರು ರೋಣ ಪಟ್ಟಣದ ಸಾಹಿನಗರದ ಕಥೆ. ಕಳೆದ 13 ವರ್ಷಗಳಿಂದ ಇಲ್ಲಿನ ರಸ್ತೆಗಳು ಕೆಸರುಗತಿಯಂತಾಗಿದ್ವು. ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ನಲ್ಲಿ ಈ ವಾರ್ಡಿನ ದುಸ್ಥಿತಿಯ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ದೇವರಾಜ್ ಅರಸು ಬಾಲಕಿಯರ ಹಾಸ್ಟೆಲ್ ವಿದ್ಯಾರ್ಥಿನಿಯರ ನೀರಿನ ಪರದಾಟದ ಬಗ್ಗೆ 8 ತಿಂಗಳ ಹಿಂದೆ ಸವಿಸ್ತಾರವಾದ ವರದಿ ಪ್ರಸಾರ ಮಾಡಲಾಗಿತ್ತು. ಈ ವರದಿಯು ಆಡಳಿತ ಯಂತ್ರವನ್ನ ಎಚ್ಚರಿಸುವಲ್ಲಿ ಯಶಸ್ವಿಯಾಗಿದೆ. ಈಗ ಈ ಸಮಸ್ಯೆಗೆ ಮುಕ್ತಿ ಸಿಗುವ ಕಾಲ ಬಂದಿದೆ. ರವಿವಾರದಂದು ಶಾಸಕ ಜಿಎಸ್ ಪಾಟೀಲರು ಸಾಯಿನಗರದಲ್ಲಿ ಸಿಎಂ ಐಡಿಪಿ ಯೋಜನೆ ಅಡಿಯಲ್ಲಿ ಮಂಜೂರಾದ ಬರೋಬ್ಬರಿ 4.89 ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಸಾಯಿನಗರದ ಜನರ ದೀರ್ಘಕಾಲದ ಬೇಡಿಕೆಯನ್ನ ಈಗ ಈಡೇರಿಸ್ತಾ ಇದ್ದೀವಿ ಅಂತ ಶಾಸಕರು ಹರ್ಷ ವ್ಯಕ್ತಪಡಿಸಿದರು. ಈ ಭಾಗದ ಎಲ್ಲ ಜನರ ಬೇಡಿಕೆ ಇದ್ದ ಪ್ರಯುಕ್ತ ಸುಮಾರು 84 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಚರಂಡಿ ಒಂದು ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ಸಾಯಿನಗರದ ಹಿರಿಯರು ಸದಸ್ಯರೇ, ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದಂಥ ಬಾಬಾಸಾಹೇಬ್ ಬೆಟಗೇರಿ ಅವರೇ, ಗದಗ ಜಿಲ್ಲಾ ವಕ್ಫ್ ಬೋರ್ಡಿನ ಪ್ರಭಾರಿ ಅಧ್ಯಕ್ಷರಾದಂಥ ಯೂಸುಫ್ ಇಟಗಿ ಅವರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಣಿ ಶ್ರೀಮತಿ ಎಲೆ, ಇವತ್ತು ರೋಣ ನಗರದಲ್ಲಿ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಕೈಗೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಮೊನ್ನೆ ಇವೆಲ್ಲ ಭೂಮಿ ಪೂಜೆ ಮಾಡುವಾಗ ಬಹುಶಃ ಇರುವದೇವರ ಗುಡಿ ಹತ್ರ ಹೇಳಿದ್ವಿ. ಅವತ್ತು ಸುಮಾರು ರೋಣದಲ್ಲಿ ಒಂದು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಭಾಗಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತು. ಇವತ್ತು ಅಂಥದ್ರಲ್ಲಿ ಇವತ್ತಿಲ್ಲಿ ಸುಮಾರು 84 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ರಸ್ತೆ ಮತ್ತು ಗಟಾರ್ ಯೋಜನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಾಸಕರ ವಿವೇಚನೆಗೆ ಸುಮಾರು 50 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದರು. ಅದರಲ್ಲಿ ನಾವು ಸುಮಾರು 8 ಕೋಟಿ ರೂಪಾಯಿಯನ್ನು ನಾವು ರೋಣ ನಗರಕ್ಕೆ ಬಿಡುಗಡೆ ಮಾಡಿದ್ದೇವೆ. ಸ್ವಾಭಾವಿಕ ಇದೇ ಸಂದರ್ಭದಲ್ಲಿ ವಾರ್ಡಿನ ನಿವಾಸಿಗಳು ಮತ್ತು ಮುಖಂಡರು ಶಾಸಕ ಜಿಎಸ್ ಪಾಟೀಲರಿಗೆ ಅದ್ದೂರಿ ಸನ್ಮಾನ ಕೂಡ ಮಾಡಿದ್ರು. ನಮ್ಮ ವಾರ್ಡಿನ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ಕೋಟ್ಯಾಂತರ ರೂಪಾಯಿ ಅನುದಾನ ತಂದ ಶಾಸಕರಿಗೆ ಸ್ಥಳೀಯರು ಕೃತಜ್ಞತೆ ಸಲ್ಲಿಸಿದ್ರು. ಹಿಂದೆ ಆಕ್ರೋಶ ವ್ಯಕ್ತಪಡಿಸಿದ ಜನರೇ ಇಂದು ಶಾಸಕರ ಅಭಿವೃದ್ಧಿ ಕಾರ್ಯಕ್ಕೆ ಹರ್ಷ ವ್ಯಕ್ತಪಡಿಸಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖಂಡರು ಆದ ಯೂಸುಫ್ ಇಟಗಿ, ಬಾಬಾಸಾಹೇಬ್ ಬೆಟಗೇರಿ, ಗೀತಾ ಮಾಡಲಗೇರಿ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿ ರಮೇಶ್ ಹೊಸ್ಮನಿ ಸೇರಿ ಹಲವಾರು ಗಣ್ಯರು ಕೂಡ ಉಪಸ್ಥಿತರಿದ್ದರು. ಒಟ್ನಲ್ಲಿ ಮಾಧ್ಯಮದ ಒತ್ತಡ ಹಾಗೂ ಸಾರ್ವಜನಿಕರ ಹೋರಾಟಕ್ಕೆ ಮಣಿದು ಆಡಳಿತ ವ್ಯವಸ್ಥೆ ಕೆಲಸಕ್ಕೆ ಮುಂದಾಗಿದೆ. ರೋಣದ ಸಮಸ್ಯೆಗಳ ಮೇಲೆ ನಿರಂತರವಾಗಿ ಕಣ್ಣಿಟ್ಟಿದ್ದ ರಾಷ್ಟ್ರ ಕ್ರಾಂತಿ ನ್ಯೂಸ್ನ ಪ್ರಯತ್ನಕ್ಕೆ ಈಗ ದೊಡ್ಡ ಫಲ ಸಿಕ್ಕಂತಾಗಿದೆ.